ಸಂಘದ ಬಗ್ಗೆ ಇಷ್ಟು, ಈ ಕಟ್ಟಡದ ಬಗ್ಗೆ ಇಷ್ಟೆಲ್ಲ ನೀವು ಹೇಳ್ತಾ ಇದ್ದಾಗ ನನ್ನ ನೆನಪಿನಲ್ಲಿ ಒಂದು ಘಟನೆ ನೆನಪಿಗೆ ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ, ಇದಾಗೋಗಿತ್ತು, ಮುಳುಗ್ಬಿಟ್ಟಿತ್ತು ನಮ್ಮ ಸಂಘ ನೀರು ತುಂಬಿಕೊಂಡು. ಅವಾಗ ದುಗ್ಗಪ್ಪ ಅಂತ ಹೇಳಿ ಒಬ್ರು ವಾಚ್ಮನ್ ಇದ್ರು, ಅವ್ರನ್ನ ತೆಪ್ಪದಲ್ಲಿ ಅವ್ರನ್ನ ರೆಸ್ಕ್ಯೂ ಮಾಡ್ತಾ ಇರೋದು ಫೋಟೋ ಡೆಕ್ಕನ್ ಹೆರಾಲ್ಡಲ್ಲೆಲ್ಲ ಜೋರಾಗಿ ಬಂದಿತ್ತು. ಅದ್ರ ಬಗ್ಗೆ ನೀವು ಯಾರಾದ್ರೂ ನಿಮ್ಮ ಅನುಭವವನ್ನ ಹೇಳ್ತೀರಾ? ಆಕ್ಚುಲಿ ಟ್ಯಾಂಕ್ ಬಂಡ್ ಏರಿಯಾ ಇದು ಸರ್ವೇ ಸಾಮಾನ್ಯ, ಮಳೆ ಬಂದರೆ ನೀರು ತುಂಬಿಕೊಡೋದು ಸರ್ವೇ ಸಾಮಾನ್ಯ. ಅದು ನಮ್ಮ ಹಳೆ ಬಿಲ್ಡಿಂಗ್ ಪೂರ್ತಿ ಕೆಲವೆಲ್ಲ ಫೈಲ್ಸ್ ಎಲ್ಲ ಹೋಗ್ಬಿಟ್ಟು ತುಂಬಿಕೊಂಡ್ಬಿಟ್ಟು ಭಾಳನೇ ಅನನುಕೂಲ ಆಗೋಯ್ತು. ಸುಮಾರು ಅದಕ್ಕೆ ಶ್ರಮಪಟ್ಟು ಕ್ಲೀನ್ ಮಾಡೋದಕ್ಕೆ ಮಾಡೋದಕ್ಕೆಲ್ಲ ಭಾಳ ತೊಂದರೆ ಅನುಭವಿಸಿದ್ವಿ. ಕೆಲವು ಮಾಹಿತಿಗಳೆಲ್ಲ ಇದರಲ್ಲಿ ಹೊರಹೋಗಿದ್ದಾರೆ. ಸೊ ಇದು ಒಂದು ಅವಾಗ ಆ ಪೀರಿಯಡಲ್ಲಿ ಆದಂಥ ದುರಂತ. ಆಮೇಲೆ ನಂತರ ಈ ಡ್ರೈನೇಜ್ ಎಲ್ಲ ಕ್ಲೀನಾಗಿ ಮಾಡಿಕೊಟ್ಟು ಮಾಡ್ತಿದ್ದು. ಬಟ್ ಆಮೇಲೆ ಸ್ವಲ್ಪ ಮುಂದೆ ಅದಾದಮೇಲೆ ಮತ್ತೆ ಯಾವ ಥರ ಘಟನೆ ನಡೀತಿದೆ ಅದಾದಮೇಲೆ ಎಂತೆಂಥ ದಾಖಲೆಗಳು ಆ ಸಂದರ್ಭದಲ್ಲಿ ನಾವು ಪಡ್ಕೊಂಡಿದ್ದೀವೋ ಗೊತ್ತಿಲ್ಲ. ಆದ್ರೆ ನಿಮ್ಮ ಮೌಖಿಕ ಮಾಹಿತಿ ಏನಿದೆ ಅದು ಬಹಳ ಅತ್ಯುನ್ನತವಾದಂತಹ ದಾಖಲೆ ಅಂತ ಹೇಳೋದಕ್ಕೆ ನನಗೆ ಬಹಳ ಖುಷಿಯಾಗುತ್ತೆ. ಸೊ ಅದಕ್ಕೋಸ್ಕರ ಮೌಖಿಕವಾಗಿ ನಮಗೆ ಸಂಗ್ರಹ ಆಗಬೇಕು ಮಾಹಿತಿ ಅನ್ನೋದೇ ಈ ಒಂದು ಬಿಸ್ಕೆಟ್ ಪೇ ಚರ್ಚಾ, ಚಾಯ್ ಪೇ ಚರ್ಚೆ ಥರ ನಾವು ಈ ಚರ್ಚೆ ಮಾಡ್ತಾ ಇರೋದೇ ಒಂದು ಉದ್ದೇಶ. ಇದರ ಒಂದು ಸೋರ್ಸ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ ಅಷ್ಟೇ. ಎಷ್ಟು ದಿನ ಇತ್ತು? ಒಂದು ವಾರ ಇರ್ತೇನೆ. ಸುಮಾರೆಲ್ಲ ಕ್ಲೀನ್ ಮಾಡ್ತಾರೆ, ಭಾಳ ಕಷ್ಟ ಆಯಿತು, ಸಿಕ್ಕಾಪಟ್ಟೆ ಅದಕ್ಕೆ ಆಮೇಲೆ ಮೇಲ್ಗಡೆ ಈಗ ಒಂದು ಇದು ಮಾಡಿ ಬಾಲ್ಕನಿ ಇರ್ತಾರೆ, ಈಗ ರೂಮ್ ಕನ್ವರ್ಟ್ ಮಾಡಿ ರೆಕಾರ್ಡ್ಸ್ ಎಲ್ಲ ಇಲ್ಲ. ಹಾಗೆ ಮುಂದುವರಿತಾ ಬಂದ ಹಾಗೆ ಇನ್ನೂ ಒಂದು ನೆನಪು ನನಗೆ ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ, ಇಲ್ಲಿ ಆಫೀಸ್ ಬೇರರ್ಸ್ನ ಎಲೆಕ್ಟ್ ಮಾಡ್ತಾ ಇದ್ದಂತಹ ಒಂದು ಮಾದರಿ ಏನಪ್ಪಾ ಅಂತಂದ್ರೆ, ಹೆಸರು ಹೇಳ್ತಾ ಇದ್ವಿ, ಕೈ ಎತ್ತಾ ಇದ್ವಿ ನಾವು. ವೋಟಿಂಗ್ ಪ್ಯಾಟರ್ನ್ ಹೇಗಿತ್ತು ಅಂತಂದ್ರೆ, ಒಬ್ರು ಹೆಸರನ್ನ ಸೂಚಿಸೋರು, ಇನ್ನೊಬ್ರು ಅದನ್ನ ಸೆಕೆಂಡ್ ಮಾಡೋರು, ಇನ್ನು ಮಿಕ್ಕ ಸದಸ್ಯರುಗಳು ಕೈ ಎತ್ತಿ ತಮ್ಮ ಒಂದು ಅನುಮೋದನೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾವತ್ತೂ ಸಹ ಒಂದು ಜೋರಾದಂತಹ ಚುನಾವಣೆಯ ಇದು ಮಟ್ಟ ಅವಾಗಿರಲಿಲ್ಲ. ನೋಡಿದ್ರೆ ಸಾಕು, ಚಂದ ಕಲೆಕ್ಟ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಅನ್ನೋ ಮಟ್ಟಿಗಿತ್ತು. ನೋಡಿದ್ರೆ ಅವಾಗ ತುಂಬ ವರ್ಷಗಳಲ್ಲ, ಅವಾಗ ಬ್ಯಾಂಗ್ಳೂರಲ್ಲಿ ಬಂದು ಸೇರ್ಕೊಂಡಿದ್ರು ನೋಡಿ, ಅವರೆಲ್ಲರಿಗೂ ಅಷ್ಟು ಒಂದು ಇದ್ರ ಬಗ್ಗೆ ಗಮನ ಕೊಡ್ತಿರಲಿಲ್ಲ. ಕಾರಣ ಏನಂತಂದರೆ ಯಂಗ್ಸ್ಟರ್ಸ್ ಕಡಿಮೆ ಇದ್ರು ಅವಾಗ, ಅಂದರೆ ನಾವೇ ಯಂಗ್ಸ್ಟರ್ಸ್ ಆ ಪೀರಿಯಡಲ್ಲಿ. ಸೊ ಇದಕ್ಕೆ ಬಂದು ಸೇರೋದಕ್ಕೆ ಮತ್ತು ಸಹಕಾರ ಕೊಡೋದಕ್ಕೆ ಯಾರು ಮುಂದೆ ಬರ್ತಾ ಇರಲಿಲ್ಲ ಅವಾಗ. ಕೆಲವರು ಸೇರ್ಕೊಂಡು ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡ್ಮೇಲೆ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇದು ಒಂದೊಂದು ಹೇಳ್ತಾ ಬಂತು. ಫಸ್ಟ್ ಟೈಮ್ ನಾವು ಎಲೆಕ್ಷನ್ ಅಂತ ಹೇಳಿ ಕಂಟೆಸ್ಟ್ ಮಾಡಿದಾಗ ಗೆದ್ದಂತಹ ಕಾರ್ಯಕಾರಿ ಸಮಿತಿನಲ್ಲಿ ನಾನು ಇದ್ದೆ. ಅದು 2006 ಆದ್ರೆ ಗೆದ್ದು ಬಂದ ನಂತರವೂ ಸಹ ನನ್ನ ಅನುಭವ, ಫಸ್ಟ್ ಟೈಮ್ ನಾನು ಎಲೆಕ್ಟ್ ಆಗಿ ಬಂದಿದ್ದಾಗ ಡೈರೆಕ್ಟ್ ಆಗಿ, ನಂತರನೇ ಬಂದವರು 3-4 ಜನ ಇದ್ದಾರೆ ಅದರಲ್ಲಿ. ಕೆಲವರು ನೀವೆಲ್ಲ ಅವಾಗ ಸೀನಿಯರ್ಸ್, ನೀವೆಲ್ಲ ಮತ್ತೆ ಚೆನ್ನಾಗಿ ಬಂದವರು. ಆದರೆ ಇವರು ಪುಷ್ಪ ಇರಬಹುದು, ಪ್ರಧಾನಿ ಇರಬಹುದು, ಅವರೆಲ್ಲ ನಾವೆಲ್ಲ ಹೊಸದಾಗಿ ಅವಾಗ ಎಲೆಕ್ಟ್ ಆಗಿ ಬಂದಂಥವ್ರು, ಭವಾನಿ ಅರಸು. ಸೊ ಹಾಗೆ ಬಂದಾಗಲೂ ಸಹ ನಾವು ಕಮಿಟಿನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಯಾವತ್ತೂ ಸಹ 2 ಪಕ್ಷದಿಂದ ಬಂದಿದ್ದೀವಿ ಅಂತ ನಾವು ಐಡಿಯಾನೇ ಇರ್ತಿರ್ಲಿಲ್ಲ. ನಾವು ಯುನೈಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಯಾವುದೇ ರೀತಿಯಾಗಿ ಅಂದ್ರೆ ಒಬ್ಬರೊಬ್ರು ಹೇಗೆ ಹ್ಯಾಂಡ್ ಹೋಲ್ಡ್ ಮಾಡ್ತಾ ಇದ್ವಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಪುಷ್ಪ ಗ್ರೂಪಿಸಮ್ ಇರಲಿಲ್ಲ, ಒಟ್ಟಿಗೆ ಬಗ್ಗೆ ಇದು ಮಾಡ್ತಾ ಇದ್ವಿ, ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದ್ವಿ. ಆ ಒಂದು ಇದರಲ್ಲಿ ನಿಮ್ಗೆ ನೆನಪಿರ್ಬಹುದು, ಆಶ್ಚರ್ಯ ಆಗುತ್ತೆ, ಆ ಮಟ್ಟಕ್ಕೆ ಎಲೆಕ್ಷನ್ ಬಂದಿದೆ. ಇದಕ್ಕೆ ಏನ್ ಅನ್ಸುತ್ತೆ? ಆ ಥರ ಏನಾದ್ರೂ ನಿಮ್ಗೆ ಖೇದ ಅನಿಸ್ತಕ್ಕಂತಹ ಒಂದು ಭಾವನೆ ಈ ಚುನಾವಣೆ ಇದರಲ್ಲಿ ಅನಿಸ್ತಾ ಇದೆಯಾ? ನೀವು ಕಟ್ಟಿದಂತಹ ಸಂಘ ಯಾಕೆ ಹೀಗಾಗ್ತಿದೆ ಅಂತ ಏನಾದ್ರು ನಿಮ್ಮ ಮನಸ್ಸಿಗೆ ಬರ್ತಾ ಇದೆಯಾ? ನೋಡಿ, ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನೆಹರು ಇದ್ದಾರೆ ಪ್ರಪಂಚನೇ ಇರಲ್ಲ, ನೆಹರು ಇದ್ದಾರೆ ಇಂಡಿಯಾನೇ ಇರಲ್ಲ ಅಂತ ಹೇಳ್ತಾ ಇರಲ್ಲ. ಆ ಥರ ಭಾವನೆ ಇಲ್ಲ. ಏನು ಚೇಂಜಸ್ ಆಗ್ತಾ ಇರಬೇಕು. ಇವಾಗ ನಮ್ಮ ಜನರೇಷನ್ ಬಂದಿದೆ, ಆವಾಗ ನಾವೇನು ಮಾಡಿದ್ವಿ, ನಮ್ಮ ಒಂದು ಇವಾಗ ಏನು ಟೀಮ್ ಇತ್ತು ಅಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಹೊಸ ಟೀಮ್ ಬಂದು ಏನಾಗುತ್ತೆ, ಬೇರೆ ಬೇರೆ ಆಲೋಚನೆಗಳು ಬರುತ್ತೆ, ಸ್ವಲ್ಪ ಚೇಂಜಸ್ ಆಗ್ತಾ ಹೋಗುತ್ತೆ. ನಮ್ಮ ದುರಾದೃಷ್ಟ ಏನು ಅಂತಂದರೆ, ನಮ್ಮ ಒಂದು ಇದು ಈ ಒಂದು ಪೀರಿಯಡ್ ಮೇಲೆ ಈ ಕೋವಿಡ್ ಬಂದಿದ್ದರಿಂದ ಯಾವ ಥರದ್ದು ಪ್ರೋಗ್ರೆಸ್ ಮಾಡೋಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಸೊ ಕೆಲವಾರು ಇದರಿಂದ ಅದು ಸ್ವಲ್ಪ ಅಡಚಣೆ ಆಯ್ತು. ಬಿಟ್ಟರೆ
ಈಗ ಈ ಚೇಂಜ್ ಆಗಿರೋದ್ರಿಂದ ಕೆಲವು ಚೇಂಜಸ್ ನಾವು ಕಾಣ್ತಾ ಇದ್ದೀವಿ, ಮಾಡ್ಕೊಂಡು ಹೋಗ್ತಿದ್ದೀರಾ. ಖಂಡಿತವಾಗಿ ಚೇಂಜಸ್ ಬೇಕೇ ಬೇಕು. ಚೇಂಜಸ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಮ್ದು ಅದೇ ಯೋಚನೆ, ನಮಗೆ ಆ ಫೋಟೋ ಅಲ್ಲೇ ಇರಬೇಕು, ಅದೇ ಯೋಚನೆ, ಅದೇ ಯೋಚನೆ, ಇದು ಹಾಗೆ ಇರಬೇಕು ಅನ್ನೋದು ಒಂದಿರುತ್ತೆ. ಈಗ ಹೊಸ ಟೀಮ್ ಬಂದು ಏನಾಗುತ್ತೆ ಅಂದ್ರೆ ನಿಮ್ಗಿಂತ ಇನ್ನೊಬ್ರು ಬಂದರೆ ಇನ್ನೊಂದು ಯೋಚನೆ ಮಾಡ್ತಾರೆ. ಆ ಥರ ಚೇಂಜಸ್ ಆಗೋದು ಉತ್ತಮ ಅನಿಸ್ತಾಣುತ್ತೆ. ಬಟ್ ನಮ್ಗೆ ಆ ಪೀರಿಯಡಲ್ಲಿ ನಮ್ಮ ಒಂದು ಕೆಲಸ ಏನು ಮಾಡಿದ್ದೀವಿ ಖಂಡಿತವಾಗ್ಲೂ ಅದು ಸ್ವಾಗತಿಸ್ತಕ್ಕಂಥದ್ದು. ಆ ಕೆಲಸ ಮಾಡೋದ್ರಿಂದ ಮುಂದಕ್ಕೆ ಹೋಗೋದಕ್ಕೆ ನಿಮ್ಗೆ ಅನುಕೂಲ ಆಯಿತು ಅಂತ ನಾನು ಹೇಳಕ್ಕೆ ಇಚ್ಛೆಪಡಿಸ್ತೇನೆ. ಈ ಉದ್ದೇಶನ ಮುಂದುವರ್ಸ್ಕೊಂಡು ಹೋದರೆ ಒಳ್ಳೆಯದು. ಈಗ ಬಹಳ ಯುವಕರು ಬಂದಿದ್ದಾರೆ, ನಿಜವಾಗ್ಲೂ ಸಂತೋಷ. ನಾವು ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇರೋದು ಉದ್ದೇಶ ತಿಳ್ಕೊಳ್ಳೋದಕ್ಕೆ, ನಿಮ್ಮ ಉದ್ದೇಶನ ನಾವು ಮುಂದುವರಿಸಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ನಮ್ಮ ಆಸೆ ಮಾಡುವ ವಿಧಾನ ಮತ್ತೆ ಒಂದು ಸ್ವಲ್ಪ ಚೇಂಜ್ ಆಗಿರ್ಬೋದು. ಏನಂದ್ರೆ ಚೇಂಜಸ್ ಇರಬೇಕು, ಕಾಂಪಿಟೇಷನ್ ಇರಬಾರ್ದು ಅಷ್ಟೇ. ಸೊ ಏನಾಗಿದೆ, ಕಾಂಪಿಟೇಷನ್ ಬಂದು ಒಬ್ರಿಗೊಬ್ರು ದ್ವೇಷ ಕಟ್ಕೊಳ್ಳೋ ಮನೋಭಾವನೆ ಬಂದ್ಬಿಡುದು. ಅಭಿಪ್ರಾಯ ಹೇಗಿದೆ ಅಂತಂದ್ರೆ ಬದಲಾವಣೆ ಅದು ಇನವಿಟಬಲ್ ಆಗಲೇಬೇಕು. ಅಂಡ್ ಅದನ್ನ ಪ್ರೋಗ್ರೆಸಿವ್ ಆಗಿ ತಗೊಳ್ತಾ ಇದ್ದಾರೆ. ನಾವು ಅನ್ಕೋಬಹುದು ಇವರು ತುಂಬಾ ಹಿರಿಯರು, ಬಹಳ ಸಾಂಪ್ರದಾಯ ಒಂದು ಕನ್ಸರ್ವೇಟಿವ್ ಔಟ್ಲುಕ್ ಇರ್ಬೋದು ಇವರಿಗೆ ಅಂತ. ಖಂಡಿತವಾಗಿಯೂ ಇಲ್ಲ. ಬಹಳ ಪ್ರಗತಿಪರವಾಗಿರ್ತಕ್ಕಂತಹ ಭಾವನೆ, ಬದಲಾವಣೆಯನ್ನು ಸ್ವೀಕರಿಸುವ ಇವರ ಒಂದು ಔಟ್ಲುಕ್ ಏನಿದೆ, ಇಟ್ ಇಸ್ ರಿಯಲಿ ಕಮೆಂಡಬಲ್. ಸೊ ಬದಲಾವಣೆ, ಯಾಕೆಂದ್ರೆ ವಾಟ್ ಈಸ್ ಹಿಸ್ಟ್ರಿ ಅನ್ಬೇಕಾದ್ರೆ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿನಲ್ಲಿ, ಹಿಸ್ಟ್ರಿ ಇಸ್ ನಥಿಂಗ್ ಬಟ್ ದಿ ರೆಕಾರ್ಡ್ ಆಫ್ ಚೇಂಜಸ್ ಅಂತ ಹೇಳ್ತಾರೆ. ಸೊ ಬದಲಾವಣೆಗಳನ್ನು ದಾಖಲೀಕರಿಸದ ಇತಿಹಾಸ ಅಂತ ಹೇಳ್ತಾರೆ. ನೀವು ಬದಲಾವಣೆಯನ್ನ ಆ ಒಂದು ನೆಹರುವಿನ ಆಧುನಿಕ ಅಂತಕ್ಕಂತಹ ಅವರ ಒಂದು ಅಭಿಪ್ರಾಯ ಏನಿದೆ ಅದರ ಮಟ್ಟಕ್ಕೆ ನೀವು ಸಹ ಅಷ್ಟೇ ಪ್ರಗತಿಪರವಾಗಿ ಕಾಣ್ತಾ ಇರೋದು ಖಂಡಿತವಾಗಿಯೂ ಇವತ್ತಿನ ಫೌಂಡರ್ ಮೆಂಬರ್ಸು ನಿಮ್ಮಂಥವರೇ ಆಗಿದ್ದರಿಂದ ಈ ಒಂದು ಸಂಘ, ಈ ಒಂದು ಕಟ್ಟಡ ಬರೋದಕ್ಕೆ ಖಂಡಿತ ಕಾರಣ ಆಗಿದೆ ಅನ್ನೋದನ್ನ ಮತ್ತೆ ಮತ್ತೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀರಾ. ಇದಕ್ಕೂ ನಾವೆಲ್ಲರೂ ಸಹ ಈಗ ನಿಮ್ಮ ಕಣ್ಣೆದುರಿಗೆ ನೋಡ್ತಾ ಇದ್ದೀರಾ. ನಮ್ಮ ಈಗ 8ನೇ 9ನೇ ವರ್ಷ ನಮ್ಮ ನಮ್ಮ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆದಮೇಲೆ ಎಷ್ಟೊಂದು ಕೆಲಸಗಳು ಆಗ್ತಾ ಇದೆ, ದೇಶ ಅಭಿವೃದ್ಧಿ ಆಗಿದೆ, ವರ್ಲ್ಡ್ ಕೂಡ ನಮ್ಮನ್ನ ಪ್ರೈಸ್ ಮಾಡ್ತಾ ಇದೆ. ಅದೇ ಟೀಮ್ ಇದ್ದಿದ್ರೆ ಕೂಡ ನಾವು ಅಲ್ಲೇ ಇರ್ತಾ ಇದ್ವಿ. ಈಗ ಖಂಡಿತವಾಗ್ಲೂ ಬದಲಾವಣೆ ಬೇಕು, ಅಂದ್ರೆ ಪ್ರೋಗ್ರೆಸಿವ್ ಆಗಬೇಕು. ಬದಲಾವಣೆ ಈಗ ನೋಡಿ ಎಲ್ಲ ಕಡೆ ನೋಡ್ತಾ ಇದ್ದೀರಾ, 100% ಹೊಸ ಟೀಮೇ ಬರ್ತಾ ಇಲ್ಲ, ಅಂದ್ರೆ ಸ್ವಲ್ಪ ಮಿಕ್ಸ್ ಆಗ್ತಾ ಇದೆ. ಬಟ್ ನಿಮ್ಮ ಈ ಒಂದು ಸಂಸ್ಥೆಯಲ್ಲಿ ಈ ಪೀರಿಯಡ್ ಏನಾಗಿದೆ, ಹಿಂದೆ ಎಲ್ಲ ಅದೇ ತರನೇ ಬರ್ತಾ ಇದೆ. 50%, 60%, 70% ಟೀಮ್ ಬರ್ತಾ ಇದೆ. ಇದು ಇದಕ್ಕೆ ಸಂಬಂಧಪಟ್ಟದ್ದೆಲ್ಲ ನಾನು ಹೇಳ್ತಾ ಇದ್ದೇನೆ. ಬಟ್ ಇವಾಗ ಏನಾಗಿದೆ ಅಂದರೆ 100% ನಿಮ್ಗೆ ಚೇಂಜ್ ಆಗಿದೆ. ನಿಮ್ಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇವಾಗ ಯಾರು ನಿಮ್ಗೆ ಅಪೋಸ್ ಮಾಡೋರಿಲ್ಲ, ಯಾರು ಇದು ಮಾಡೋರಿಲ್ಲ. ನಿಮ್ಮ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡಿಸ್ತೀನಿ. ಒಳ್ಳೇದಾಗಲಿ, ಮುಂದೆ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ನನಗಿದೆ. ಖಂಡಿತವಾಗ್ಲೂ ಯಾರೇ ಏನೇ ಕೂಡ ಕ್ರಿಟಿಸೈಸ್ ಮಾಡಿದ್ರು ಕೂಡ ನಾನು ಒಪ್ಪೋದಿಲ್ಲ. ಟೀಮ್ ಚೇಂಜ್ ಆಗಬೇಕು, ಒಳ್ಳೆ ಕೆಲಸ ಆಗಬೇಕು. ನೀವು ಹೇಳ್ದಂಗೆ, ನಮ್ಮ ಇವೆಲ್ಲ ಹಿರಿಕರು ಹೇಳ್ದಂಗೆ, ನಮ್ಮ ಜನಾಂಗಕ್ಕೆ ಇದು ಇನ್ನೊಂದು ನಮ್ಮ ಕೆಲವರು ಯೋಚನೆ ನಮ್ಮ ಇವರು ನಮ್ಮ ಜಯಪ್ರಕಾಶ್ ಅವ್ರ ಮಾವರಿದ್ರು ನೋಡಿ, ಕೆಂಪರಾಜ್ ಅವ್ರು ಓಲ್ಡೇಜ್ ಹೋಮ್ ಮಾಡಬೇಕು ಅಂತ ಮಾಡಿದ್ರು. ಈಗ ಮೇಲ್ಗಡೆ ಏನಿದೆ ಜಾಗನ, ಸೊ ಅವರು ಓಲ್ಡೇಜ್ ನಮ್ಮ ಜನಾಂಗದಲ್ಲಿ ಏನಾಗಿದೆ, ನಾವು ಕೆಲವು ಕಡೆ ಹೋದಾಗೆಲ್ಲ ನಮ್ಮ ಅರಸು ಹಿರಿಕರು ಹೆಂಗಸುಗಳೇ ಆಗಲಿ ಗಂಡಸರೇ ಆಗಲಿ, ಏನಪ್ಪ ನಾವು ನಮ್ಮನ್ನ ನೀವು ಎಲ್ಲ ಈ ಕಡೆನೇ ಹುಡುಗರುಗಳಿಗೆ ಎಜುಕೇಶನ್ ಕೊಡಬೇಕು, ಊರಿನವ್ರಿಗೆ ಕೊಡಬೇಕು, ಹಾಸ್ಟೆಲ್ ಮಾಡಬೇಕು, ರೂಮ್ ಮಾಡಬೇಕು ಅಂತ ಹೇಳ್ಕೊಂಡು ಹೋಗ್ತಿದ್ರಲ್ಲ. ನಮ್ಮ ಹಿರಿಯರಿಗೆ ನೆಮ್ಮದಿಯಾಗಿರೋದಕ್ಕೆ ಏನಾದ್ರು ಒಂದು ಅನುಕೂಲ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಇವರು ಹೇಳಿದ ನೋಡಿ, ಯಾರು ನಮ್ಮ ಇದರಲ್ಲಿ ರಾಮರಾಜೇಶ್ವರು ಚನ್ನಪಟ್ಟಣದ ಹತ್ರ ನನ್ನೊಂದು ಜಾಗ ಇದೆ. ನೀವೇನಾದರೂ ಅಲ್ಲಿ ಮಾಡೋದಂದ್ರೆ ನಂದು ಏರಿಯಾ ಇದೆ, ಮನೆ 7 ಆಡಿಸ್ದಂಗಿದೆ. ಓಲ್ಡೇಜ್ಗೆ ನಾನು ಒಂದು ತಗೊಳಕ್ಕೆ ನಾನು ಖಂಡಿತ ನಾನು ಜಾಗ ಬಿಟ್ಟು ಕೊಡ್ತೀನಿ ಅಂದ್ಬಿಟ್ಟು ನನಗೆ ಅನೇಕ ಬಾರಿ ಫೋನ್ ಮಾಡಿ ಹೇಳ್ತಾ ಇದ್ದೆ. ಒಳ್ಳೆ ಯೋಚನೆ ಮಾಡ್ತಾ ನಾವು ಇನ್ನೊಂದು ಏನು ಮಾಡಿದ್ವಿ, ಪಶ್ಚಿಮ ವಾಹಿನಿಯಲ್ಲಿ ನಮ್ಮ ಮಹಾರಾಜರದ್ದು ಜಾಗ ಇತ್ತು. ಅಂದರೆ ನಮ್ಮ ಜನಗಳದ್ದು ಮದುವೆ ಆಗ್ತಾ ಇತ್ತು. ನೀವೆಲ್ಲ ಕೇಳಿರ್ಬೋದು ನೋಡಿ, ಪಶ್ಚಿಮ ವಾಹಿನಿಯಲ್ಲಿ ಆ ಜಾಗನ ನಾವು ತಗೊಂಡಾಗ ಏನಾಗಿದೆ ಅಂತ ಅದಕ್ಕೆ ಇನ್ನೂ ಖಾತಾ ಆಗಿಲ್ಲ. ನಮ್ಮ ಇವ್ರು ಕೊಡ್ತೀನಿ ಅಂದಾಗ ಅದು ನೋಡ್ಕೊಳ್ಳೋರು ಯಾರು, ಓಡಾಡೋರು ಯಾರು, ಅವ್ರನ್ನ ಇದು ಮಾಡೋರು ಯಾರು. ಬೆಂಗಳೂರಲ್ಲಾದರೆ ಸೊ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಬೇಕಾದಷ್ಟು ಜನ ಡಾಕ್ಟರ್ಸ್ ಇದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅವರೆಲ್ಲ ಬಂದು ಸಹಕಾರ ತಗೊಳ್ಳೋದಕ್ಕೆ ಅವ್ರಿಗೆ ಏನಾದ್ರು ಒಂದು ಹೆಲ್ಪ್ ಮಾಡೋದಕ್ಕಾಗುತ್ತೆ ಅನ್ನೋ ಉದ್ದೇಶದಿಂದ ಮೇಲ್ಗಡೆ ಅದನ್ನು ಮಾಡಬೇಕು ಅನ್ನೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಎಷ್ಟು ಬೇಕಾದ್ರೂ ಕೊಡ್ತೀನಪ್ಪ ನಾನು, ನೀವು ಮಾಡಿ ಅಂತ ಹೇಳಿದ್ರು. ಬಟ್ ಅವಾಗ ಏನಾಯಿತು ಅಂದರೆ ಕೆಲವೆಲ್ಲ ಪ್ರಾಬ್ಲಮ್ ಬಂತು ಕಾರ್ಪೊರೇಷನಿಂದ, ಅದೆಲ್ಲ ಮುಂದುವರಿಯೋದಕ್ಕಾಗಲಿಲ್ಲ. ಕೆಲವು ಡೀಡಲ್ಲೇ ಚೇಂಜ್ ಮಾಡಬೇಕು, ನೀವು ಇದನ್ನು ತೊಗೊಂಡು ಕಲ್ಚರಲ್ ಆಕ್ಟಿವಿಟೀಸ್ ಅಂತಂದರೆ ಬೇರೆ ಇನ್ನೂ ಚೇಂಜ್ ಮಾಡೋಕ್ಕಾಗಲ್ಲ. ಡೀಡಲ್ಲಿ ಚೇಂಜ್ ಮಾಡಿ, ಡೀಡಲ್ಲಿ ಕೈ ಹಾಕಿದ್ರೆ ಖಂಡಿತ ಅಸೋಸಿಯೇಷನ್ ಕಳ್ಕೊಳ್ತೀವಿ ಈಗಿಂದ ಒಂದು ಇದರಲ್ಲಿ. ಸೊ ಆ ಒಂದು ಇದೆಲ್ಲ ನಮ್ಮ ಮುಂದಕ್ಕೆ ಆಗೋದಕ್ಕೆ ಹಿಂದೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಮುಂದೆ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ಅಂತ ನನ್ನ ಅಷ್ಟೇ. ಇದೊಂದು ಬೇಕೇ ಬೇಕು, ಒಳ್ಳೆಯದು.
ಸೊ ಇದ್ರೆ ಏನಾಗುತ್ತೆ ಅಂದರೆ ನೀವು ಅವ್ರನ್ನೆಲ್ಲ ಕಣ್ತುಂಬ ನೋಡ್ಬೋದು, ನೀವು ಬರ್ತೀರಾ, ಬಂದು ಹೋಗ್ತೀರಾ, ಅವ್ರ ಕಷ್ಟಕೊಂಡು ಕೇಳ್ಬೋದು. ಆಮೇಲೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರ ಮಕ್ಕಳು ತಪ್ಪು ಮಾಡಿರೋದನ್ನ ಅವ್ರಿಗೆ ಸೇರಿದಾಗ ನೀವು ಅವ್ರ ಜೊತೆ ಸೇರಿಸೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಇದು ಒಂದು ಅವಾಗ ಒಂದು ಅನಿಸಿಕೆ ಇತ್ತು. ಅದನ್ನ ಬಹುಶಃ ಇದ್ರ ಜೊತೆಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನೀವು ಹೇಳಿದ ಒಂದು ಇದರಲ್ಲಿ 2 ಅಂಶಗಳನ್ನ ಗಮನಿಸಬೇಕು. ಒಂದು ಓಲ್ಡ್ ಏಜ್ ಹೋಮ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಇನ್ನೊಂದು ಪಶ್ಚಿಮ ವಾಹಿನಿ ಬಗ್ಗೆ ಅಲ್ಲಿ ಜಾಗವನ್ನ ಪಡೆಯುವಂತಹ ಐಡಿಯಲ್ ಪ್ಲೇಸ್, ನದಿ ಇದೆ, ಎಲ್ಲದಕ್ಕೂ ಇದೆ. ಇದೆರಡನ್ನೂ ಸಹ ನಾವು ಪರ್ಸ್ಯೂ ಮಾಡಬೇಕು ಅಂತ ಅನ್ಸುತ್ತೆ. ನಾವು ಸಹ ಮುಂದುವರಿಸಬೇಕು, ಇದನ್ನ ಅಂತ ಪ್ರಯತ್ನ ಪಡಬೇಕು ಅಂತ ಅನಿಸ್ತಾ ಇದೆ. ಅವಾಗ ಇವ್ರನ್ನ ಸೀಕ್ರೆಟ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ, ಬಟ್ ಆದ್ರೆ ಏನಾಗುತ್ತೆ, ಖಾತಾ ಸಿಗ್ತಾ ಇದೆ. ಅದೇನಾದ್ರು ಅದೇ ಅವ್ರದ್ದೇ ಜಾಗ ಅದು. ಆಕ್ಚುಲಿ ಸಿಸ್ಟರ್ ಮ್ಯಾರೇಜ್ ಅಲ್ಲೇ ಆದದ್ದು, ಬಹಳ ಚೆನ್ನಾಗಿದೆ. ಈವನ್ ಬೀರಾದೇಶ್ವರದ್ದು ಅಲ್ಲೇ ಆದದ್ದು, ಬಟ್ ನಿಮಗೆ ಅದು ಸೊ ಅಲ್ಲಿ ಈ ಜಾಗ ನಮ್ಮವ್ರು ಸಿಕ್ಬಿಟ್ರೆ ಸೆಂಟರ್ ಆಗುತ್ತೆ ಅವಾಗ ಹೋಗೋದಕ್ಕೆ ಬರೋದಕ್ಕೆ. ಅಥವಾ ಬ್ಯಾಂಗ್ಳೂರಲ್ಲಿ ನೀವು ಮಾಡಿ ಮೇಲೆ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ನಾವು ಅದಕ್ಕೋಸ್ಕರನೇ ನಾವು ಈ ಒಂದು 48 ಕಿಲೋವಾಟ್ಸ್ ಪವರ್ ತಗೊಂಡಿದ್ದು. ಕೆಲವು ವಸತಿ ಜಾತಿ ಕಷ್ಟ ಬೇಕಾಗಿತ್ತು, ಮಿನಿಮಮ್ ಇಷ್ಟು ಕಟ್ಟಬೇಕಾಗುತ್ತೆ ಅಂತ ಒಂದ್ಸರಿ ತಗೊಳ್ಬೋದು, ತಿರ್ಗಾ ತಗೊಳ್ಳೋದು ಕೊಡೋದಿಲ್ಲ. ಅವಾಗಲೇ 80,000 ರೂಪಾಯಿ ಬ್ರೇಕ್ ಖರ್ಚಾಗಿದೆ. ಈ ಒಂದು ಟ್ರಾನ್ಸ್ಫಾರ್ಮರ್ ಇಟ್ಕೊಂಡು 48 ಕಿಲೋವಾಟ್ಸ್ ತೊಗೊಳ್ಬೇಕಾದ್ರೆ ಪವರ್ ತೊಗೋಬೇಕಾದ್ರೆ ಕಷ್ಟ ಆಗುತ್ತೆ. ಕೆಲವು ಸತಿ ಏನಾಗ್ತಿತ್ತು ಅಂದರೆ, ನಾವು ಫಂಕ್ಷನ್ ಮಾಡಿದಾಗ ಜಾಸ್ತಿ ಲೈಟ್ಗಳು ಆಗ್ತಾ ಇದ್ವು. ಅವಾಗ ಏನಾಗ್ತಿತ್ತು ಅಂದರೆ, ನಾವು ಕೆಲವು ಬಲ್ಬ್ಸ್ ಎಲ್ಲ ಹೋಗ್ತಾ ಇತ್ತು, ಸಾಲ್ತಾ ಇರಲಿಲ್ಲ. ಅವತ್ತು ಟೆಂಪ್ರರಿ ಕನೆಕ್ಷನ್ ತಗೋ ಅವಾಗ 3,000 4,000 ಕೊಡಬೇಕಾಗಿ ಬರ್ತಾ ಇತ್ತು. ಆ ಒಂದು ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ, ಪಬ್ಲಿಕಲ್ಲಿ ಬಯಸ್ಕೊಳ್ಳೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಮ್ಯಾಕ್ಸಿಮಮ್ ತೊಗೊಳ್ತೀವಿ. ಈಗ ನಮ್ಗೆ ಸಫರ್ ಆಗ್ತಾ ಇದೆ, ಮುಂದಕ್ಕೆ ಅನುಕೂಲ ಆಗುತ್ತೆ. ನೀವು ಬಿಲ್ಡಿಂಗ್ ಇನ್ಕ್ರೀಸ್ ಮಾಡ್ಕೊಂಡಾಗ ನಿಮ್ಗೆ ಅಷ್ಟು ಪವರ್ ಬೇಕಾಗುತ್ತೆ, ಮತ್ತೆ ಸಿಗೋದಿಲ್ಲ. ನೀವು ಸರೆಂಡರ್ ಮಾಡೋದು ಈಸಿಯಾಗಿ ತೊಗೊಂಡ್ಬಿಡ್ತಾರೆ. ಅಕ್ಕ ಬಿಲ್ಡಿಂಗ್ನವ್ರು ಕಾಯ್ಕೊಂಡಿದ್ದಾರೆ ಬೇರೆಯವ್ರಿಗೆ ಇದಾಗಿದೆ ಅಂತ. ಬಟ್ ಮುಂದಕ್ಕೆ ಏನಾಗಿದೆ ಅಂದರೆ, ನೀವು ತೊಗೊಳ್ಬೇಕಾದ್ರೆ ಭಾಳ ಕಷ್ಟ ಇದೆ. ಇದೆಲ್ಲ ಹೇಳಿದ್ರಿ ನೀವು, ಪವರ್ ತಗೊಂಡಿದ್ರ ಬಗ್ಗೆ. ಇದರ ಹಿಂದೆ ಇರ್ತಕ್ಕಂಥ ಬೇರೆ ದೇವೋದ್ದೇಶಗಳನ್ನು ಸಹ ನೀವು ಶೇರ್ ಮಾಡಿದ್ರಿ. ಆಮೇಲೆ ಕೆಲಸ ಮಾಡಿಕೊಟ್ಟವರೆಲ್ಲ ನಮ್ಮ ರವಿ ರಾಜೇಶ್ ಅವರು ಅದಕ್ಕೆ ಸಹಾಯ ಮಾಡಿದ್ದಾರೆ, ಬಹಳ ಸಹಾಯ ಮಾಡಿದ್ದಾರೆ. ಅವರೇ ಟ್ರಾನ್ಸ್ಫಾರ್ಮರ್ ಅವರೇ ಡೊನೇಟ್ ಮಾಡಿದ್ರು. ಆಮೇಲೆ ನಮ್ಮ ಸಂಘದಿಂದನೂ 3-4 ಲಕ್ಷ ರೂಪಾಯಿ ಖರ್ಚಾಗಿದೆ. ಕಾರಣ ಏನು ಅಂತಂದರೆ, ಇವ್ರಿಗೆ ಸಪ್ರೇಟ್ ಮಾಡಿದ್ವಿ ನನಗೆ. ಹಾಗಾಗಿ ಆ ಒಂದು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ನಮ್ಮ ಸಂಘದಿಂದನೂ ಕೊಟ್ಟಿದ್ವಿ. ಬಹುಶಃ ಎಲೆಕ್ಟ್ರಿಕಲ್ ಬುಕ್ ಇದು ನಿಮ್ಗೆ ಫೈಲ್ ಹ್ಯಾಂಡಲ್ ಮಾಡಿದ್ವಿಲ್ಲ, ಅದು ಕಂಪ್ಲೀಟ್ ಡೀಟೇಲ್ಸ್. ಈಗ ನಾವು ಈ ಒಂದು ಸಂಘ ಬಂದಿದ್ದು ಎಷ್ಟು ಅನುಕೂಲ ಆಗಿದೆ ಅಂತಂದ್ರೆ, ನನ್ನದೇ ಒಂದು ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ, ನನ್ನ ಹಸ್ಬೆಂಡ್ ಉದಯ್ ಕುಮಾರ್ ಅವ್ರನ್ನ ಭೇಟಿಯಾಗಿದ್ದೆ ಸಂಘದಲ್ಲಿ. ಸೊ ಹುಡುಗರು ನೋಡಿದ್ದೆ ನನ್ನ ಸಂಘದಲ್ಲಿ ಯಾರೋ ಫಂಕ್ಷನ್ ಅವ್ರು ಬಂದಾಗ ಅವರನ್ನ ಅಲ್ಲಿ ನೋಡಿ ಆಮೇಲಿಂದ ಒಪ್ಪಿ ನಾವು ಮದುವೆ. ಸೊ ಸಂಘ ವಾಸ್ ಅನ್ ಏಜೆನ್ಸಿ ಫಾರ್ ಅವರ್ ಮ್ಯಾರೇಜ್. ಈ ತರಹದ್ದು ಏನಾದ್ರೂ ಬೇರೆ ಬೇರೆ ನಿಮ್ಮ ಅನುಭವದಲ್ಲಿ ಬಂದಿರತಕ್ಕಂಥದ್ದು ಆಗಿದೆಯಲ್ಲ, ನಾವು 1 day ಟೂರ್ ಹೋಗಿದ್ದು ಇದಕ್ಕೆ. ಆಗ ಒಂದು ಫಿಕ್ಸ್ ಆಯ್ತು ಮ್ಯಾರೇಜ್. ಹೌದು, ಅವಾಗ ಒಂದು ಮದುವೆ ಫಿಕ್ಸ್ ಆಯ್ತು. ನಮ್ಮ ದುರಾದೃಷ್ಟ ಏನಾಗಿದೆ ಅಂದರೆ, ಇಲ್ಲಿ ನಮ್ಮ ಜನಾಂಗಕ್ಕೆ 50% ನಾವು ಕಮ್ಮಿ ಕೊಟ್ಟು ಯಾವುದೇ ಫಂಕ್ಷನ್ ಮಾಡ್ಕೊಳ್ಳೋಕೆ ಅನುಕೂಲ ಮಾಡಿಕೊಟ್ವಿ. ಬಟ್ ಯಾರು ಮುಂದೆ ಬರ್ತಾ ಇಲ್ಲ. ಇಲ್ಲಿ ನಮ್ಮ ನೀವು ಹೇಳ್ದಂಗೆ, ನೀವು ಹೀಗೆ ಬಿರಿಯಾನಿ ಭೇಟಿ ಆಗಬೇಕು ಅಂತಿದ್ರು, ಇನ್ನು ಮುಗಿದವ್ರು ಭೇಟಿ ಆಗಬೇಕು ಅನುಕೂಲ ಮಾಡ್ಕೊಳ್ಳೋ ಅಂದರೆ ಅದು ಮದುವೆನ ನಡೀತಾ ಇರ್ಲಿಲ್ಲ. ಅದಿಲ್ಲ, ಭಾಳನೇ ಕಮ್ಮಿ. ಎಲ್ಲ 3-4 ನಮ್ಮ ಇಡೀ ಇದನ್ನು ತಗೊಂಡ್ರೆ ಮ್ಯಾಕ್ಸಿಮಮ್ ಒಂದು 5-6 ಆಗಿರ್ಬೋದು. ನಮ್ಮಲ್ಲಿ ಬರ್ತಾ ಇಲ್ಲ. ಜನಾಂಗ ಅದನ್ನ ಅರ್ಥ ಮಾಡ್ಕೋಬೇಕು. ನಾವಾಗ ವಿದ್ರಾಶ್ರಮಕ್ಕೆ ಹೋಗಿದ್ದೆ 1 day ಟೂರ್ ಹೋಗಿ ಆ ಟೈಮಲ್ಲಿ ಅಲ್ಲಿ ಇದಾಯ್ತು. ಸೊ ಆ ಥರದ್ದೆಲ್ಲ ತುಂಬ ಇದು ನಿಜವಾಗ್ಲೂ ಈ ಸಂಘ ಈ ಅನುಕೂಲ ಮಾಡಿದೆ ಸಮುದಾಯಕ್ಕೆ ಅನ್ನೋದನ್ನ, ಇವೆಲ್ಲ ಅನುಭವಗಳು ನಾವು ಸ್ಪಷ್ಟೀಕರಣ ಕೊಡ್ತಾ ಇದ್ದೇವೆ. ಹೌದು, ಖಂಡಿತ ಇದು ಹೆಲ್ಪ್ ಮಾಡಿದೆ. ಹಾಗೆ ಅನೇಕ ಜನ ಬಡ ವಿದ್ಯಾರ್ಥಿಗಳಿಗೂ ಸಹ ಹ್ಯಾಂಡ್ ಹೋಲ್ಡ್ ಮಾಡಿದ ಆರ್ಥಿಕ ಸಹಾಯವನ್ನು ನೀಡಿದೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿನ ತಗೊಳ್ಳೋಕೆ ಸಾಧ್ಯ ಇದೆ? ಅಂದ್ರೆ ಒಂದು ಆ ಕಾಲದಲ್ಲಿ ನಾವು ಡಿಸಿಷನ್ ತಗೊಳ್ತಾ ಇದ್ವಿ, ನೆನಪಿದೆಯಾ ಕಮಿಟಿನಲ್ಲಿ, ಇವರು ನಾವು ಇವ್ರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಕೊಡ್ತಾ ಇದ್ರು. ಅವರು ಅನಿಸಿಕೆ ಮೇಲೆ ಕೊಡ್ತಾ ಇದ್ರು. ಆಮೇಲೆ ತುಂಬಾ ಜನ ಕಾಂಟ್ರಿಬ್ಯೂಟ್ ಮಾಡಿದ್ರು. ತುಂಬಾ ಜನ ಎಜುಕೇಶನ್ಗೆ ಬಹಳ ಜನ ಮಾಡಿದ್ದಾರೆ. ಸ್ಟಾರ್ಟ್ ಮಾಡದೆ ನಮ್ಮ ಪ್ರಭಾವತಿ ಅವರು. ಹೌದು, MP ಪ್ರಭಾವತಿ ಅವರು ನಮ್ಮ ಸುಬ್ರಹ್ಮಣ್ಯ ಸೇರಿ ಅವರು ಫಂಡ್ ಶುರು ಮಾಡಿದ್ರು. ಮ್ಯಾಕ್ಸಿಮಮ್ ಜನರಲ್ ಫಂಡ್ ಯೂಸ್ ಮಾಡ್ತಾ ಇದ್ರು. ಈಗ ಡಿಪಾಸಿಟ್ ಬರ್ತಕ್ಕಂಥ ಇಂಟ್ರೆಸ್ಟ್ 1-2 ಲಕ್ಷ 2 ಲಕ್ಷ ಅದ್ರ ಬದಲು ಈ ವಿದ್ಯಾನಿಧಿ ಕೊಡಬೇಕು ಅಂದರೆ ಆಗ್ತಾ ಇರಲಿಲ್ಲ. ಸೊ ಜನರಲ್ ಫಂಡಿಂದ ನಾವು ಉಪಯೋಗಿಸ್ಕೊಳ್ತಾ ಇದ್ವಿ. ಇವನ್ ಜನರಲ್ ಫಂಡಿಂದಲೂ ಕೂಡ FDಗೆ ಮಾಡಿದ್ವಿ ನಾವು. ಸೊ ಇದು ಅವಾಗಿನ ಪರಿಸ್ಥಿತಿ ಆ ಥರ ಇತ್ತು ಮಾಡ್ಕೊಳ್ಳೋದಕ್ಕೆ. ಬಟ್ ಸಂದರ್ಭದಲ್ಲಿ ಇನ್ನೊಂದು ಹೇಳ್ತೀನಿ, ನಮ್ಮ MP ಪ್ರಭಾವತಿ ಅವರು 50,000 ಅವತ್ತು ಇರೋದನ್ನ ನನಗೆ ಹೇಳಿದ್ರು 50,000 ರೂಪಾಯಿ
ಎಜುಕೇಷನ್ ಕೊಟ್ಟಿದೆ, ಬಟ್ ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ. ಈಗ ಹೆಚ್ಚು ಕಡಿಮೆ 95,000 ಆಗಿದೆ. ಅದು ಅವ್ರು ಹೇಳಿದ್ದು ಆರ್ಥಿಕವಾಗಿ ಹಿಂದುಳಿದವ್ರಿಗೆ ನಿಮ್ಮ ಸಂಘದ ಮೂಲಕನೇ ಕೊಡಿ, ಅದು ಕಮಿಟಿಗೆ ಕೊಟ್ಟಿದ್ದೀವಿ. ಓಕೆ. ಇದೆ ಅವ್ರದ್ದೇ ಸಪ್ರೇಟ್ ಆಗಿದೆ. ಬಟ್ ಈ ಬಿಲ್ಡಿಂಗ್ ಸಹಾಯ ಮಾಡೋದು ತುಂಬ ಇದ್ದಾರಮ್ಮ, ಎಸ್ಪೆಷಲಿ ಅವ್ರ ಮಾವರು ND ಕೃಷ್ಣಯ್ಯರ್ಸು ಮತ್ತು ಅಸೋಸಿಯೇಷನ್ ಇರ್ತಕ್ಕಂಥ ಡೈರೆಕ್ಟರ್ಸ್ ಕೂಡ ಲೋನ್ ಕೊಟ್ಟಿರೋದು ಎಲ್ಲ ಅದು. ಹಾಗೆ ಈ ಬಿಲ್ಡಿಂಗ್ ಒಂದ್ಸತಿ ಸ್ಟಾರ್ಟ್ ಮಾಡಿದಾಗ ಟೆಂಡರ್ ಕರೆದಾಗ ಏನಾಯ್ತು, ಅದು ಯಾರು ಬಂದು ಮಾಡಿದಾಗ ಅದು ಸರಿಯಾಗಿಲ್ಲ ಅಂದ್ಬಿಟ್ಟು ವೈಬ್ರೇಟ್ ಆಗ್ತಿಲ್ಲ ಅಂತಂದರೆ ಅದೊಂದು 2-3 ಲಕ್ಷ ರೂಪಾಯಿ ವೇಸ್ಟ್ ಆಯಿತು. ನಂತರ ಬೇರೆ ಇನ್ನೊಬ್ಬರು ಕರ್ಕೊಂಡು ಬಂದು ಆಮೇಲೆ ಬಿಲ್ಡಿಂಗ್ ಮುಂದುವರ್ಕೊಂಡು ಹೋಯಿತು. ಅವಾಗ ಇಲ್ಲಿ LK ರಾಜು ಇವ್ರಿದಾರಲ್ಲ ಚಾಳುಕ್ಯದಲ್ಲಿ, ಅವಾಗ ಅವರು ನಮ್ಮ ಹತ್ರ ಅವಾಗ ಇದ್ದಿದ್ದೆ 10 ಲಕ್ಷ ರೂಪಾಯಿ. ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ನು ಏನು ಹೇಳಿದ, ಏನು ಸರ್ ನೀವು ₹1 ಇಟ್ಕೊಂಡು ಫ್ಲೈಟ್ ಪರ್ಚೇಸ್ ಮಾಡ್ಕೊಂಡಿರ್ತೀರ, ನಾನು ದೊಡ್ಡ ಕಾಂಟ್ರಾಕ್ಟ್ರು, ನೀವು 10,000 ರೂಪಾಯಿ 10 ಲಕ್ಷ ಇಟ್ಕೊಂಡು 1 ಕೋಟಿ ಪ್ರಾಜೆಕ್ಟ್ ಕೊಟ್ಟರೆ ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ ಅವನು. ಸೊ ಒಂದು ಸ್ಟಾಪ್ ಆಗಿ ಏನಿತ್ತು, ಬಂದಂಗೆ ಬಿಲ್ಡಿಂಗು ನೋಡಿ ಇಷ್ಟೆಲ್ಲ ಅನುಕೂಲ ಇದ್ದು ಕೂಡ ಸುಮಾರು ವರ್ಷಗಳು ತೊಗೊಂಡು ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗುತ್ತೆ. ಇನ್ನೂ ಕೆಲವಾರು ಕೆಲಸಗಳಿದೆ, ಆಗ್ತಾ ಇದೆ, ಮಾಡ್ತಾ ಇದೆ, ಸಂತೋಷ. 10 ವರ್ಷ ಚೇಂಜಸ್ ಆಗ್ತಾ ಇದೆ, ಸಂತೋಷ. 1990 ಶುರು ಆಯಿತು, 2009 ಮುಗೀತು. ಅದಕ್ಕೆ ಮೇಯ್ನು ಡಾಕ್ಟರ್ ND ಕೃಷ್ಣಯ್ಯ ಮತ್ತು ಡಾಕ್ಟರ್ MN ಕೆಂಪರಾಜ್ ಅವರು ಮೇನ್ ಕಾಂಟ್ರಿಬ್ಯೂಷನ್ 41 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಬ್ಯಾಗಲ್ಲಿ ಹಾಗೆ ತೆಗೆದು ಕೊಟ್ಬಿಟ್ರು. ಮನೆಗೆ ಹೋಗೋದು ಹೇಳಿದ್ರೆ ಕ್ಯಾಶ್ ಇಟ್ಟಿದ್ದಾರೆ, ಕ್ಯಾಶ್ನಾಗ ಕೊಡೋದೆಲ್ಲ ಬ್ಯಾಗಲ್ಲಿ ಇಟ್ಟಿದ್ದು ತಂದು ಹಾಗೆ ತಗೊಳ್ಳಿ ಅಂತ. ಆಮೇಲೆ ನಾವು ಅವ್ರಿಗೆ ಇದೆಲ್ಲ ಮಾಡಿ ಅಫಿಷಿಯಲ್ ಆಗಿ ಲೆಟ್ರ್ ಬರೆದು ಎಲ್ಲ ಆಮೇಲೆ ಕಲೆಕ್ಷನ್ ಮಾಡಿ ಸ್ವಲ್ಪ ಬಿಲ್ಡಿಂಗ್ ಹೆಲ್ಪ್ ಆಗಿ ಕೆಲವರೆಲ್ಲ ಡೊನೇಷನ್ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಡೊನೇಷನ್ ಮೇನ್ ಈಗ ಹಳೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಹೇಳ್ತಾರೆ. ಸೊ ಇದುವರೆಗೂ ನೀವೆಲ್ಲರೂ ಸಹ ನಮ್ಮ ಜೊತೆ ಕೂತು ನಿಮ್ಮ ನೆನಪಿನ ಸ್ಮೃತಿ ಅಂದರೆ ನಿಮ್ಮ ಸ್ಮೃತಿಯಲ್ಲಿ ಎಷ್ಟರ ಮಟ್ಟಿಗೆ ನೆನಪುಗಳು ದಾಖಲೆಗೊಂಡಿವೆ ಅದನ್ನೆಲ್ಲ ನಮ್ಮ ಜೊತೆಗೆ ಇದುವರೆಗೂ ಸಹ ನೀವು ಶೇರ್ ಮಾಡಿದ್ದೀರಾ. ಸೊ ಇವತ್ತಿನ ಈ ಒಂದು ಈವೆಂಟಿಗೆ ನೀವೆಲ್ಲ ಆಗಮಿಸಿ ಬಹಳ ಸಕ್ಸಸ್ಫುಲ್ ಮಾಡಿದ್ದೀರಾ. ನಮ್ಮ ಸಂಘದ ಪರವಾಗಿ, ನೀವು ಸ್ಥಾಪಿಸಿದ ಸಂಘದ ಪರವಾಗಿ ಇವತ್ತಿನ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸೇರಿದ್ದೀವಿ. ಎಲ್ಲರೂ ಸೇರಿ ಮತ್ತು ಸಂಘದ ಸರ್ವ ಸದಸ್ಯರ ಪರವಾಗಿ ನಿಮ್ಮೆಲ್ಲರಿಗೂ ನಮ್ಮ